ಅರ್ಶನ ಯಾವುದಿದೆ? ಇದೇನು? ಕುಕ್ಕಿಂಗ್ ವಾಟರ್. ಲಾಸ್ಟ್ ಅಲ್ಲಿ ಪೇಜ್ ಓಕೆ, ಎರಡಕ್ಕೂ ಅರ್ಶನ ಹಾಕಿದೆ, ಕರೆಕ್ಟ್ ಅಲ್ವಾ? ಆಫ್ ಮಾಡಿಬಿಡಿ, ಕೆಳಗಡೆ ಹೋಗಿ ರೇಷ್ಮೆ ಮಾಡೋದು. ಸೊ ಮೇಜರ್ ಇಶ್ಯೂಸ್ ಆಗ್ತಾ ಇದೆ. ನಾವು ಅನ್ಕೋತೀವಿ ಅವರ ಹಣೆ ಬಾರ, ಅದಕ್ಕೆ ಕ್ಯಾನ್ಸರ್ ಪ್ರಾಬ್ಲಮ್ ಏನೋ ಒಂದು ರೀಸನ್ಸ್ ಗಾಗಿ ಬಂತು. ಅದೇ ಅತಿ ಹೆಚ್ಚಾಗಿ ಮಕ್ಕಳಿಗೆ ಇವಾಗ ಏನಾಗ್ತಾ ಇದೆ, ಕ್ಯಾನ್ಸರ್ ಪ್ರಾಬ್ಲಮ್ ಅನ್ನೋದು ಬರ್ತಾ ಇದೆ. ಹೋಗಿ ಕಿಟ್ಪಾಯಲ್ಲಿ ನೋಡಿ, ಇಲ್ಲದೆ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಬಸವನಗುಡಿ ಶಂಕರ್ ಕ್ಯಾನ್ಸರ್ ಹಾಸ್ಪಿಟಲ್. ಸೊ ಅಲ್ಲಿ ನೋಡಿ, ಸೊ ಎಲ್ಲರಿಗೂ ಅಷ್ಟು ಜನಕ್ಕೆ ಕ್ಯಾನ್ಸರ್ ಪ್ರಾಬ್ಲಮ್. ನಾವೇನು ನಮ್ಮ ಸುತ್ತಮುತ್ತ ಯಾರೇ ಇಲ್ವಲ್ಲ, ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇದೆ. ಬಟ್ ಅಲ್ಲಿ ಹೋಗಿ ನೋಡೋದೇನೆ ಅತಿ ಹೆಚ್ಚಾಗಿ ಕ್ಯಾನ್ಸರ್ ಪ್ರಾಬ್ಲಮ್ ಬರ್ತಾ ಇದೆ. ಅದಕ್ಕೆ ಕಾರಣ ಮೇಜರ್ ರೀಸನ್ ಅಂದರೆ ನೀರು. ಮಕ್ಕಳಿಗೇನೆ ಜಾಸ್ತಿ ಇವಾಗ ಪ್ರೆಸೆಂಟ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದರೆ ಅದಕ್ಕೆ ನೀರಿಂದನೇ ಮಕ್ಕಳಿಗೆ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇದೆ. ಆಗ ಒಂದೇ ಒಂದು ಸ್ಪೂನ್ ಅರಿಶಿನದಲ್ಲಿರುವಂಥ ಕೆಮಿಕಲ್ನೇ ತೆಗೆಯುವಂಥ ಕೆಪಾಸಿಟಿ ನಿಮ್ಮ ನೀರಿಗೆ ಇಲ್ಲ ಅಂತ ಅಂದರೆ ಇನ್ನು ನನ್ನ ದೇಹಕ್ಕೆ ಎಷ್ಟು ರೀತಿ ಕೆಮಿಕಲ್ಸ್ ಬರುತ್ತೆ, ಹೇಗೆ ರಿಮೂವ್ ಆಗುತ್ತೆ? ರಿಮೂವ್ ಆಗುತ್ತಾ? ಆಗಲ್ಲ. ಅಲ್ಲೆಲ್ಲ ಸ್ಟೋರೇಜ್ ಆಗಿ ಏನಾಗ್ತಾ ಇದೆ, ಒಬೆಸಿಟಿ ಅನ್ನೋದು ಆಗ್ತಾ ಇದೆ. ಅದರಿಂದನೇ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇದೆ. ಓಕೆನಾ? ಡನ್ನ? ಬೇರೆ ಡೌಟ್ಸ್ ಇದೆಯಾ? ಒಬೆಸಿಟಿ ಆಗಿರತ್ತ ಎಲ್ಲರನ್ನೂ ಕ್ಲಾಸ್. ಸೊ ನೆಕ್ಸ್ಟ್ ಕಲರ್ ಡಿಫ್ರೆನ್ಸ್. ಇವಾಗ ಯಾರೇ ನೋಡಿದ್ರು ಮೂನ್ ವೀಕ್ನೆಸ್ಸಾ, ಯಾರೇ ಕೇಳು ಮಂಡಿ ನೋವಿದೆ ಮೇಡಮ್, ಸೊಂಟ ನೋವಿದೆ ಮೇಡಮ್, ಕೈ ಎತ್ತಕ್ಕಾಗ್ತಾ ಇಲ್ಲ ಮೇಡಮ್, ಸೊ ಜಾಯಿಂಟ್ ಪೇನ್ಸ್. ಅವಾಗೆಲ್ಲ 70-80 kg ಒಬ್ಬರೇ ಹೋಗ್ತವ್ರು. ಈಗ ಒಂದು 15 kg ಸಡನ್ ಆಗಿ ಎತ್ತಿದ ತಕ್ಷಣ ಡಿಸ್ಲೊಕೇಟ್ ಆಯಿತು ಮೇಡಮ್, ಸ್ಪೈನ್ ಹತ್ರ ಇಲ್ಲಿ ಕ್ಯಾಚ್ ಆಗಿದೆ, ಬ್ಯಾಕ್ ಪೇನ್ ಬರ್ತಾ ಇದೆ, ಅವಾಗಿಂದ ಕೂತ್ರೆ ನಿಲ್ಲಕ್ಕಾಗ್ತಾ ಇಲ್ಲ, ಪ್ರಾಬ್ಲಮ್ಸ್ ಹೇಳ್ತಾ ಇದೆ. ಮಕ್ಳು ಆಟ ಆಡಿದ್ರೆ ಕಾಲು ಅಂತಾರೆ, ಬರೆದ್ರೆ ಕೈನೂ ಅಂತಾರೆ, ಬ್ಯಾಗ್ ಎತ್ಕೊಂಡು ಹೋದ್ರೆ ಶೋಲ್ಡರ್ ಪೇನ್ ಅಂತಾರೆ, ಕರೆಕ್ಟಾ? ಸೊ ಅದಕ್ಕೆ ಕಾರಣ ಏನು? ಬೋನ್ ವೀಕ್ನೆಸ್. ಡಾಕ್ಟರ್ ಹತ್ರ ಹೋಗುವಾಗ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಅಂದರೆ ಹಾಲು ಕುಡಿಸಿ ಅಂತ ಹೇಳ್ತಾರೆ, ಎಗ್ ವೈಟ್ ತಿನ್ನಿ ಅಂತ ಹೇಳ್ತಾರೆ, ಕರೆಕ್ಟಾ? ಅದೇ ಇಲ್ಲ ಅಂದರೆ ಬೂಸ್ಟ್ ಹಾರ್ಲಿಕ್ಸ್ ಕೊಡಿಸಿ ಅಂತ ಹೇಳ್ತಾರೆ. ಎಲ್ಲ ಕೊಡ್ತೀರಾ, ಕೊಡಲ್ವಾ? ಎಲ್ಲ ಕೊಡ್ತೀವಿ. ಮತ್ತೆ ಯಾಕೆ ಮಕ್ಕಳು ಬರ್ತಾ ವೀಕ್ ಆಗ್ತಾ ಇದ್ದಾರೆ? ನಿಮಗೂ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳ್ತಾರೆ, ತಗೋತೀರಲ್ವ? ನಾನ್ ವೆಜ್ ತಿನ್ನೋರು ಅಂತ ಹೇಗೆ ತಗೋತೀವಿ. ಎಲ್ಲನೂ ಇಂಟೇಕ್ ಮಾಡ್ತಾ ಇದ್ದೀರಲ್ಲ, ಹಾಲು ಮಿಲ್ಕ್ ಪ್ರಾಡಕ್ಟ್ಸ್ ತಗೊಂಡೇ ತಗೋತೀವಿ. ಬಟ್ ಯಾರಿಗೂ ಬಂದು ಕ್ಯಾಲ್ಸಿಯಂ ಏನಾಗ್ತಾ ಇಲ್ಲ, ಇನ್ಕ್ರೀಸ್ ಅನ್ನೋದು ಆಗ್ತಾಯಿಲ್ಲ. ಅದು ಏನೇ ಇದ್ರೂ ನ್ಯಾಚುರಲ್ ಆಗಿ ಏನಾಗಬೇಕು, ನೀರಲ್ಲೇ ಸಿಗಬೇಕು. ಬಟ್ ಇವಾಗ ಏನಾಗ್ತಾ ಇಲ್ಲ, ಆ ಮಿನರಲ್ಸ್ ಅನ್ನೋದು ಸಿಗ್ತಾ ಇಲ್ಲ. ಈಗ ಎಲ್ಲರ ಮನೇಲೂ ದೃಷ್ಟಿ ತೆಗಿತೀರಾ, ಅದೇ ನೀರಿಗೆ ಸುಣ್ಣ ಹಾಕ್ತೀರಾ. ಸುಣ್ಣ ಹಾಕೋದಾಗ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಕರೆಕ್ಟಾ? ಸುಣ್ಣದಲ್ಲಿ ಏನು ಸಿಗುತ್ತೆ? ಇಲ್ಲಿ ಸುಣ್ಣ ಹಾಕ್ತೀವಾ, ಬಟ್ ಕಲರ್ ಏನಾಗಿದೆ, ಚೇಂಜ್ ಆಗಿದೆ. ಹಾಗಾದ್ರೆ ನಮ್ಮ ನೀರಲ್ಲಿ ಏನು ಸಿಗ್ತಾ ಇದೆ, ಇದನ್ನೇ ಮಿನರಲ್ಸ್ ಅಂತ ಹೇಳೋದು. ನಿಮ್ಮ ನೀರಲ್ಲಿ ಏನಾಗ್ತಾ ಇಲ್ಲ, ಮಿನರಲ್ಸ್ ಅನ್ನೋದು ಸಿಗ್ತಾ ಇಲ್ಲ, ಡೆತ್ ವಾಟರ್. ಸೊ ಯಾಕೆ ಬೋನ್ಸ್ ವೀಕ್ ಆಗ್ತಾ ಇದೆ ಅಂದರೆ ಇದೇ ರೀಸನ್. ಆ್ಯಕ್ಚುಲಿ ಒಬ್ಬರಿಗೆ 2 ನೀರು ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರು. ಅವ್ರು ರೆಡಿ ಆಗಿಬಿಟ್ಟಿದ್ರು ರಿಪ್ಲೇಸ್ ಮಾಡೋಕ್ಕೆ. ಇಲ್ಲಿ ಬಂದು 1 ವೀಕ್ ಅಷ್ಟೇ, ಅವ್ರಿಗೆ ಅಂತ ಸಪ್ರೇಟಾಗಿ ಡೆಮೋ ತೋರಿಸಿಲ್ಲ. ಬಟ್ ಅಲ್ಲಿ ಮಲಗಿರೋವಾಗ ನೋಡಿದ್ರು, ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿರೋ ಅಮೌಂಟ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ಫಿಲ್ಟರ್ನ ಮನೆಗೆ ಹಾಕ್ಸ್ಕೊಂಡು ಕಂಟಿನ್ಯೂಸ್ ಆಗಿ ನೀರು ಕುಡಿದಿದ್ದಾರೆ. ಯಾವ ಡಾಕ್ಟರ್ ನೀರು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರು, ಅದೇ ಡಾಕ್ಟರ್ ನೀರು ರಿಪ್ಲೇಸ್ಮೆಂಟ್ ಬೇಡ ಅಂತ ಹೇಳಿದ್ರು. ನಾವು ಅನ್ಕೋತೀವಿ ನೀರು ಏನು ಸಂಬಂಧ ಇದೆ. ಆಟೋಮೆಟಿಕ್ಕಾಗಿ ಕ್ಯಾಲ್ಸಿಯಂ ಇನ್ಕ್ರೀಸ್ ಆದಾಗ ಬೋನ್ಸಲ್ಲಿ ಯಾವುದೇ ರೀತಿ ಇಶ್ಯೂಸ್ ಅನ್ನೋದು ಬರೋದಿಲ್ಲ. ಯಾವಾಗ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೋ ಆಗಲೇ ಬೋನಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಓಕೆನಾ? ವೆಯ್ಟ್ ಲಾಸ್ ಆಗ್ತಾರೆ ಈ ನೀರು ಕುಡಿಯೋದು ಅಂತ ಕೇಳ್ತಾರಲ್ಲ, 100% ಈ ನೀರು ಕುಡಿಯೋದು ವೆಯ್ಟ್ ಲಾಸ್ ಆಗ್ತಾರೆ. ಬಾಡಿಲಿ ಕಮ್ಮಿ ಆಗುತ್ತೆ, ಹೌದು ಕಮ್ಮಿ ಆಗುತ್ತೆ.